I'm here. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಗಸ್ತ್ಯ. ನೀವು ಕೇಳಿರ್ತೀರ, ಭಾರತದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು 24 ಗಂಟೆಯೂ ಕೂಡ ಕೆಲಸ ಮಾಡುತ್ತಾರೆ ಅಂತ. ಇವತ್ತಿನವರೆಗೂ ಒಂದೇ ಒಂದು ರಜೆಯೂ ಕೂಡ ತೆಗೆದುಕೊಂಡಿಲ್ಲ. ಹಾಗಿದ್ರೆ ಇದೆಲ್ಲ ನಿಜಾನ? ನಿಜ ಆಗಿದ್ರೆ ಕಾರಣ ಏನು? ಬನ್ನಿ ಹೇಳ್ತೀನಿ. ನರೇಂದ್ರ ಮೋದಿಯವರ ಶಕ್ತಿಯ ಮೂಲವೇ ಅವರ ಡಿಸಿಪ್ಲಿನ್, ಸ್ಟ್ರಿಕ್ಟ್ ಆದ ರೂಟೀನ್ ಮತ್ತು ಫೋಕಸ್. ನಿಮಗೆ ಅವರ ದಿನನಿತ್ಯದ ದಿನಚರಿಯನ್ನು ವಿವರಣೆ ನೀಡ್ತೀನಿ. ನೀವು ಕೂಡ ಮೋಟಿವೇಶನ್ ಪಡೆಯಲು ಇದನ್ನು ಫಾಲೋ ಮಾಡಬಹುದು. ಮೊದಲನೇದು, ಅರ್ಲಿ ವೇಕಪ್. ಮೋದಿ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ತಮ್ಮ ದಿನಚರಿಯನ್ನು ಪ್ರಾರಂಭ ಮಾಡ್ತಾರೆ. 2 ಮುಖ್ಯ ಕಾರಣಗಳು ಏನಂದರೆ ಫ್ರೆಶ್ ಮೈಂಡ್ ಮತ್ತು ಮ್ಯಾಕ್ಸಿಮಮ್ ಪ್ರೊಡಕ್ಟಿವ್ ಟೈಮ್. ಅಂದರೆ ನೀವು ಎಷ್ಟು ಬೇಗ ಎದ್ದೇಳ್ತಿರೋ ಅಷ್ಟು ಗಂಟೆಗಳ ಕಾಲ ನೀವು ಇಡೀ ದಿನವನ್ನು ಅನುಭವಿಸಬಹುದು. ಅವರ ಮಂತ್ರ ಏನಾಗಿರುತ್ತೆ ಅಂದರೆ, ಅರ್ಲಿ ರೈಸರ್ಸ್ ಗೆಟ್ ಮೋರ್ ಟೈಮ್ ಟು ಥಿಂಕ್ ಆ್ಯಂಡ್ ವರ್ಕ್. ಎಷ್ಟು ಬೇಗ ಎದ್ದೇಳ್ತಿರೋ ಅಷ್ಟು ನೀವು ಯೋಚನೆಯನ್ನು ಮಾಡಬಹುದು ಹಾಗೂ ಅಷ್ಟು ಗಂಟೆಗಳ ಕಾಲ ಹೆಚ್ಚಿನ ಆಯುಷನ್ನು ಪಡೆಯಬಹುದಾಗಿರುತ್ತೆ. ಇನ್ನು 5ರಿಂದ 6 ಗಂಟೆಯ ಟೈಮಲ್ಲಿ ಎಕ್ಸಸೈಸ್ ಮತ್ತು ಯೋಗಗಳನ್ನು ಮಾಡ್ತಾರೆ. ಸ್ವತಃ ತಾವೇ ಫಿಟ್ನೆಸ್ ಬಗ್ಗೆ ಕಾಳಜಿಯನ್ನು ಹೊಂದಿರುತ್ತಾರೆ. ಹಾಗೆ ಡೈಲಿ ಎಕ್ಸಸೈಸ್ ಅಥವಾ ಯೋಗವನ್ನು ಮಾಡುತ್ತಾರೆ. ಈ ಫಿಸಿಕಲ್ ರೂಟೀನ್ ಅವರಿಗೆ ಸ್ಟಾಮಿನಾ, ಎನರ್ಜಿ ಮತ್ತು ಏಕಾಗ್ರತೆಯನ್ನು ಹೆಚ್ಚಿನದಾಗಿ ಒದಗಿಸುತ್ತೆ. ಮಾರ್ನಿಂಗ್ ವಾಕ್ ಅಥವಾ ಯೋಗ ಅವರ ಇಮ್ಯುನಿಟಿ ಮತ್ತು ಅವರ ಫೋಕಸನ್ನು ಬೂಸ್ಟ್ ಮಾಡುತ್ತೆ. ಹಾಗೆ 6ರಿಂದ 7 ಗಂಟೆಯಲ್ಲಿ ಯೋಗ ಮತ್ತು ಪ್ರಾಣಾಯಾಮಗಳನ್ನು ಮಾಡ್ತಾರೆ. ಮೋದಿಯವರು ಡೈಲಿ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡುತ್ತಾರೆ. ಈ ಸಮಯದಲ್ಲಿ ಅವರು ಮನಸ್ಸನ್ನು ಅತ್ಯಂತ ಶಾಂತಗೊಳಿಸಿಕೊಂಡಿರುತ್ತಾರೆ ಮತ್ತು ದಿನದ ಪ್ರಿಯಾರಿಟಿಗಳನ್ನು ರಿಫ್ಲೆಕ್ಟ್ ಮಾಡುತ್ತಾರೆ. ಇನ್ನು 7ರಿಂದ 8 ಗಂಟೆ ರೀಡಿಂಗ್ ಆ್ಯಂಡ್ ನ್ಯೂಸ್ ರಿವ್ಯೂ. ಪ್ರತಿದಿನ ಬೆಳಗ್ಗೆ ಮೋದಿಯವರು ನ್ಯೂಸ್ ಪೇಪರ್, ರಿಪೋರ್ಟ್ಸ್ ಮತ್ತು ಕರೆಂಟ್ ಅಫೇರ್ಸ್ನ ರಿವ್ಯೂ ಮಾಡ್ತಾರೆ. ಇದು ಅವರಿಗೆ ಇನ್ಫಾರ್ಮ್ಡ್ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಹಾಗೆ 8 ಗಂಟೆಗೆ ಇವರ ಬ್ರೇಕ್ಫಾಸ್ಟ್. ಅವರು ಸಿಂಪಲ್ ಆ್ಯಂಡ್ ಹೆಲ್ತಿ ಬ್ರೇಕ್ಫಾಸ್ಟನ್ನು ತೆಗೆದುಕೊಳ್ಳುತ್ತಾರೆ. ಎನರ್ಜಿಯನ್ನು ಮೇಂಟೈನ್ ಆಗಲು ಪ್ರೋಟೀನ್ ರಿಚ್ ಹಾಗೆ ಲೈಟ್ ಫುಡ್ ಹೆಚ್ಚು ಇರುವುದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ. ಇನ್ನು 9ರಿಂದ 1 ಗಂಟೆಯವರೆಗೆ ಆಫೀಸ್ ವರ್ಕ್ ಅಥವಾ ಮೀಟಿಂಗ್ಸಲ್ಲಿ ಭಾಗಿಯಾಗಿರುತ್ತಾರೆ. ಪ್ರಧಾನಮಂತ್ರಿಯವರು ಮಾರ್ನಿಂಗ್ ಟೈಮಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ಗಳನ್ನು ಮತ್ತು ಅನೇಕ ಕಾಲ್ಸ್ ಅಥವಾ ಪಾಲಿಸಿ ಡಿಸಿಷನ್ ಹ್ಯಾಂಡಲ್ ಮಾಡುತ್ತಾರೆ. ಟೈಮ್ ಮ್ಯಾನೇಜ್ಮೆಂಟ್ ಅತ್ಯಂತ ಸ್ಟ್ರಿಕ್ಟ್ ಮತ್ತು ಡಿಸ್ಟ್ರಾಕ್ಷನ್ಗಳನ್ನು ಅವಾಯ್ಡ್ ಮಾಡ್ತಾರೆ. ಇನ್ನು ಊಟದ ಸಮಯ 1ರಿಂದ 2 ಗಂಟೆ. ಸಿಂಪಲ್ ಮತ್ತು ಬ್ಯಾಲೆನ್ಸ್ ಆಗಿರುವಂತಹ ಲಂಚನ್ನು ತೆಗೆದುಕೊಳ್ಳುತ್ತಾರೆ. ಶಾರ್ಟ್ ಆಗಿ ಸಣ್ಣ ಪ್ರಮಾಣದ ರೆಸ್ಟನ್ನು ಕೂಡ ರಿಫ್ರೆಶ್ ಆಗಲು ಮತ್ತು ಎನರ್ಜಿಯನ್ನು ರಿಸೆಟ್ ಮಾಡಿಕೊಳ್ಳಲು ಯೂಸ್ ಮಾಡ್ಕೋತಾರೆ. ಇನ್ನು 2ರಿಂದ 6 ಗಂಟೆ ಫೀಲ್ಡ್ ವಿಸಿಟ್ ಅಥವಾ ಆಫೀಸ್ ವರ್ಕ್. ಮಧ್ಯಾಹ್ನದ ಸೆಷನ್ಗಳು ಫೀಲ್ಡ್ ವಿಸಿಟ್ ಮತ್ತು ಪಬ್ಲಿಕ್ ಇವೆಂಟ್ಗಳು ಹಾಗೆ ಅಫಿಷಿಯಲ್ ಪ್ರೋಗ್ರಾಮ್ಗಳನ್ನು ಒಳಗೊಂಡಿರುತ್ತದೆ. ಮೋದಿಯವರ ಅಜೆಂಡಾ ಏನಂದರೆ ಡಿಸಿಪ್ಲಿನ್ ಆಗಿರೋದು ಮತ್ತು ಎಲ್ಲ ಆ್ಯಕ್ಟಿವಿಟಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡೋದಾಗಿರುತ್ತೆ. ಇನ್ನು 6ರಿಂದ 8 ಗಂಟೆ ಎಕ್ಸಸೈಸ್ ಅಥವಾ ರೀಡಿಂಗ್ ಅಥವಾ ಇಂಟ್ರ್ಯಾಕ್ಷನ್. ಸಾಯಂಕಾಲದ ಸಮಯದಲ್ಲಿ ಫಿಟ್ನೆಸ್, ಯೋಗ ಅಥವಾ ಪುಸ್ತಕವನ್ನು ಓದುತ್ತಾರೆ. ಇದರಿಂದ ಅವರ ಸ್ಟ್ರೆಸ್ ರಿಲೀಸ್ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ಇನ್ನು ಅವರ ರಾತ್ರಿ ಊಟದ ಸಮಯ 8ರಿಂದ 9 ಗಂಟೆಯಾಗಿರುತ್ತದೆ. ಡಿನ್ನರ್ ಲೈಟಾಗಿ ಇರುತ್ತೆ ಮತ್ತು ಸಿಂಪಲ್ ಆಗಿರುತ್ತೆ. ಇನ್ನು 9ರಿಂದ 10 ಗಂಟೆಯಲ್ಲಿ ಆ ದಿನದ ದಿನಚರಿಯ ಅವಲೋಕನ ಮಾಡಿಕೊಳ್ಳುತ್ತಾರೆ. ಹಾಗೆ ಮುಂದಿನ ಯೋಜನೆಗಳಿಗೆ ಪ್ರಿಯಾರಿಟೀಸ್ ಪ್ಲ್ಯಾನ್ ಮತ್ತು ಮೆಂಟಲ್ ಪ್ರಿಪರೇಷನನ್ನು ಮಾಡಿಕೊಳ್ತಾರೆ. ಹಾಗೆ 10ರ ನಂತರ ನಿದ್ದೆಯ ಸಮಯ. ಸೊ ಇದಾಗಿತ್ತು ಮೋದಿಯವರ ಒಂದು ಸಣ್ಣ ರೂಟೀನ್ನ ಎಕ್ಸ್ಪ್ಲನೇಷನ್. ಹಾಗೆ ಇದು ಪಬ್ಲಿಕ್ಕಲ್ಲಿ ಸಿಗುವಂತಹ ಮಾಹಿತಿಯಾಗಿದ್ದು ನೀವು ಕೂಡ ಸರ್ಚ್ ಮಾಡಿ ಈ ವಿಷಯಗಳನ್ನು ಪಡೆಯಬಹುದಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. Goodbye.